2-3 ದಿನ ಆತ್ ನೋಡಿರ್ಬೋದು ನೀವು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ವೀಕ್ಷಕರೇ ಇನ್ವೆಸ್ಟರ್ಸ್ ಅದನ್ನು ರೊಕ್ಕ ಆವತ್ತ ಟ್ರೇಡರ್ಸ್ ಅದನ್ನು ರೊಕ್ಕ ಆವತ್ತ ಮಾರ್ಕೆಟ್ ಓಪನ್ ಆಗತೈತಿ ಓಪನ್ ಆಗನ ಬೀಳಾತೈತೇನೋ ಬೀಳಾನ ಮತ್ತು ರಿಕವರಿನೂ ತೋರ್ಸತೈತಿ ಬಟ್ ಭಾಳ ಚಲೋ ರಿಕವರಿ ತೋರಿಸುವತ್ತ ಎಲ್ಲಿ ಓಪನ್ ಆಗಿತ್ತ ಅಲ್ಲಿನ ಕ್ಲೋಸಿಂಗ್ ಕೊಟ್ಟು ಬೀಳಾತೈತ್ರಿ ಅದ ಕಾರಣ ಈ ತರ ಟ್ರ್ಯಾಪ್ ಮಾರ್ಕೆಟ್ನಾಗ ಈಗ ಸದ್ಯ ನಡ್ದೈತಂತ ನಾವು ಅನ್ಬೋದ ಇವತ್ತನು ಸಹ ಮಾರ್ಕೆಟ್ ಪರಿಸ್ಥಿತಿ ಇದ ತರ ಐತ್ರಿ ನೋಡ್ಬೋದ ನಿಫ್ಟಿ ಇವತ್ತು ವೀಕ್ಷಕರೇ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆತ ಗ್ಯಾಪ್ ಡೌನ್ ಓಪನ್ ಆಗನ ಸೆಲ್ಲಿಂಗ್ ಪ್ರೆಷರ್ ಬಂತ ಹೆವಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದ ಕಾರಣ ಎಲ್ಲ ಇನ್ವೆಸ್ಟರ್ಸ್ಗೆ ಎಲ್ಲ ಟ್ರೇಡರ್ಸ್ಗೆ ಏನು ಅನ್ಸಿತ್ತು ಅಂತಂದ್ರೆ ಮಾರ್ಕೆಟ್ ಈಗ ಕುಸಿದ ಹೋಗ್ಬೋದು ಅಂತ ಎಲ್ಲರಿಗೂ ಅನ್ಸಿತ್ತ ಬಟ್ ವೀಕ್ಷಕರೇ ನೋಡ್ಬೋದು ಇಲ್ಲಿ 25,700 ಅಥವಾ 750 ಸಮೀಪ ಒಂದು ಸಪೋರ್ಟ್ ತೊಗೊಂತ ಏರಾಕ ಸ್ಟಾರ್ಟ್ ಆತ್ರಿ 10 ಗಂಟೆ 11 ಗಂಟೆ ಸುಮಾರು ಏರಾಕ್ ಸ್ಟಾರ್ಟ್ ಆಗೋಣ ಎಲ್ಲ ಇನ್ವೆಸ್ಟರ್ಸ್ಗೆ ಏನು ಅನ್ಸಿತ್ತು ಅಂತಂದ್ರೆ ಈಗ ಒಂದು ಚಲೋ ಸಪೋರ್ಟ್ ತೊಗೊಂಡೈತಿ ಚಲೋ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂತ ಏರಾತೈತೆ ಅಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಏರ್ಕೊಂತನ ಹೋಗ್ಬೋದು ಅಂತ ಎಲ್ಲರೂ ವೀಕ್ಷಕರೇ ಅನ್ಸಿತ್ತ ಬಟ್ ಏನೀಗ 26 ಸಮೀಪ ಬರಾತೈತಿ ಅನ್ನೋ ತಕ ಅಲ್ಲಿನ ಮತ್ತು ವೀಕ್ಷಕರೇ ಹೆವಿ ಸೆಲ್ಲಿಂಗ್ ಪ್ರೆಷರ್ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಬಂದ್ಬಿಡ್ತದೆ ದೊಡ್ಡ ಕ್ಯಾಂಡಲ್ಲೇ ರೆಡ್ ಕ್ಯಾಂಡಲ್ಲೇ ಅಲ್ಲಿಂದ ಹೆವಿ ಸೆಲ್ಲಿಂಗ್ ಪ್ರೆಷರ್ ಬಂದಿದ್ದ ಕಾರಣ ಮತ್ತೆ ಅಲ್ಲಿ ಓಪನ್ ಆಗಿತ್ತ ಅಲ್ಲಿನ ವೀಕ್ಷಕರೇ ಕ್ಲೋಸ್ ತೋರಿಸಿತ ಅದ ಕಾರಣ ಈ ತರ ಟ್ರ್ಯಾಪ್ ನಮ್ಮ ಮಾರ್ಕೆಟ್ ಮೇಲೆ ನಡೆದೈತೆ ಅಂತನೂ ನಾವು ಅನ್ಬೋದು ನೋಡ್ಬೋದು ಇವತ್ತು ನಿಫ್ಟಿ 3 ಪಾಯಿಂಟ್ ಬಿದ್ದೈತ್ರಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 4 ಪಾಯಿಂಟ್ ಬಿದ್ದೈತಿ ನಿಫ್ಟಿ 500 4.5 ಪಾಯಿಂಟ್ ಬಿದ್ದೈತ್ರಿ ಮಿಡ್ ಕ್ಯಾಪ್ 150 46 ಪಾಯಿಂಟ್ ಏರೈತಿ ಮತ್ತು ಸ್ಮಾಲ್ ಕ್ಯಾಪ್ 250 18 ಪಾಯಿಂಟ್ ಬಿದ್ದೈತಿ ಎಲ್ಲ ಇಂಡೆಕ್ಸ್ಗಳು ನೋಡ್ರ ವೀಕ್ಷಕರೇ ಹೆಚ್ಚು ಸೇರಿಲ್ಲನು ಹೆಚ್ಚು ಬಿದ್ದಿಲ್ಲನು ಈ ತರ ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟಾವಂತನೂ ನಾವು ಅನ್ಬೋದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದು ನೀವು ಇವತ್ತು ನಿಫ್ಟಿದು ಸ್ಟಾಕ್ಗಳು 26 ಸ್ಟಾಕ್ಗಳು ನಿಫ್ಟಿನಾಗೇನು 50 ಸ್ಟಾಕ್ಗಳು ಇದಾವೆ ಅದ್ರಾಗ 26 ಸ್ಟಾಕ್ಗಳ ಗ್ರೀನ್ ಆಗಿದ್ದು ರೀ ಉಳಿದಿದ್ದ 23 ಸ್ಟಾಕ್ಗಳೆಲ್ಲ ರೆಡ್ನಾಗನೇ ಇದ್ದು ಅಂದರೆ ಏರೋ ಸಂಖ್ಯೆ ಮತ್ತು ಬೀಳೋ ಸಂಖ್ಯೆ ಎರಡು ವೀಕ್ಷಕರೇ ಆಲ್ಮೋಸ್ಟ್ 50-50ನೇ ಇದ್ದು ಅಂತಲೂ ನಾವು ಅನ್ಬೋದು ಬ್ಯಾಂಕ್ ನಿಫ್ಟಿದನ್ನು ಪರಿಸ್ಥಿತಿ ಇದ್ದ ಥರ ಇತ್ತ ಬ್ಯಾಂಕ್ ನಿಫ್ಟಿನಾಗನು ಏರೋ ಸಂಖ್ಯೆ 5 ಸ್ಟಾಕ್ಗಳದಿತ್ತ ಉಳಿದಿದ್ದು 7 ಸ್ಟಾಕ್ಗಳು ಬೀಳಾತಿದ್ದು ರೀ NSE ಟೋಟಲ್ ಓವರ್ ಆಲ್ ಸ್ಟಾಕ್ಗಳು 1271 ಸ್ಟಾಕ್ಗಳು ಏರಾತಿದ್ದು ಮತ್ತು 1824 ಸ್ಟಾಕ್ಗಳು ಬೀಳಾತಿದ್ದು ಇವತ್ತು ಇಂಡೆಕ್ಸ್ಗಳೆಲ್ಲಾನು ಫ್ಲಾಟ್ ಇದ್ರೂ ವೀಕ್ಷಕರೇ ಏನು ನೀವು ಪರ್ಟಿಕ್ಯುಲರ್ ಸ್ಟಾಕ್ಗಳಿದಾವ ಅದ್ರಾಗ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇತ್ತು ಆದ ಕಾರಣ ಪೋರ್ಟ್ಫೋಲಿಯೋ ನಿಮ್ಮದೂ ಡೌನ್ ಇರೋ ಸಂಭಾವನೆಯನ್ನು ಹೆಚ್ಚಿರ್ಬೋದು ಅಂತ ನನಗನ್ನಿಸ್ತೈತಿ ಮತ್ತು ನಾವು ಅಸೆಟ್ ಕ್ಲಾಸ್ಗಳನ್ನು ನೋಡ್ಬೋದು ಬ್ರೆಂಟ್ ಕ್ರೂಡ್ ಆಯಿಲ್ $59 ಸಮೀಪನ ಟ್ರೇಡ್ ಮಾಡತೈತಿ $60 ಕೆಳಗನ ಐತಿ ಅದ ಕಾರಣ ಇದೊಂದು ಪಾಸಿಟಿವ್ ಅನ್ಬೋದ ಗೋಲ್ಡ್ ಅನ್ನು ವೀಕ್ಷಕರೇ ನಾವು ಗ್ಲೋಬಲ್ ಗೋಲ್ಡ್ ಪ್ರೈಸ್ $4,324 ಗೋಲ್ಡ್ ಪ್ರೈಸ್ ನಡೆದೈತೆ ಅಂತ ನಾವು ಅನ್ಬೋದ ಸಿಲ್ವರ್ನು ನೋಡ್ಬೋದು $66.11 ಸಿಲ್ವರ್ದನು ಪ್ರೈಸ್ ಗ್ಲೋಬಲ್ನಾಗ ನಡೆದೈತೆ ಅಂತ ನಾವು ಅನ್ಬೋದ ಸಿಲ್ವರ್ ಮತ್ತು ಗೋಲ್ಡ್ ಉತ್ತರದ ರ್ಯಾಲಿ ಕಂಟಿನ್ಯೂ ಸ್ಟಾರ್ಟ್ ಐತಿ ಬ್ರೆಂಟ್ ಕ್ರೂಡ್ ಆಯಿಲ್ ವೀಕ್ಷಕರೇ ಎಲ್ಲಿ ಇರ್ಬೇಕು ಅಲ್ಲೇ ಐತಿ ಇಂಡಿಯಾಗಿದ್ದು ಒಂದು ಪಾಸಿಟಿವ್ ಅನ್ಬೋದ ಡಾಲರ್ ಮತ್ತು INR ಡಾಲರ್ ವಿರುದ್ಧ ವೀಕ್ಷಕರೇ ಭಾರತದ ರುಪೀಸ್ 90.53ಗೆ ಟ್ರೇಡ್ ಮಾಡತೈತಿ ಮತ್ತು ವೀಕ್ಷಕರೇ ರುಪೀಸ್ ಡಾಲರ್ ವಿರುದ್ಧ ವೀಕ್ ಆಗೈತೆ ಅಂತ ನಾವು ಅನ್ಬೋದ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ FIs DIs ಡೇಟಾ ನೋಡ್ಬೋದು ಇವತ್ತು FIs ವೀಕ್ಷಕರೇ ಕ್ಯಾಶ್ ಮಾರ್ಕೆಟ್ನಾಗ 614 ಕೋಟಿದ್ ಬಾಯಿಂಗ್ ಮಾಡ್ಯಾರ ಮತ್ತು DIs ನೋಡ್ಬೋದು 2525 ಕೋಟಿದ ಬಾಯಿಂಗ್ ಮಾಡ್ಯಾರ DIs ಆಗಲಿ FIs ಆಗಲಿ ಇವತ್ತು ಬಾಯಿಂಗ್ನ ಮಾಡ್ಯಾರ ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ ನೋಡ್ರಿ ವೀಕ್ಷಕರೇ ಓವರ್ ಆಲ್ ಎಲ್ಲ ಪಾಸಿಟಿವ್ ಐತ್ರಿ ನಮ್ಮ ಮಾರ್ಕೆಟ್ ಆದ್ರೂ ಈ ಥರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಕೆಲವೊಂದು ಗ್ಲೋಬಲ್ನ ಇವತ್ತು ಇವೆಂಟ್ ಇದ್ದು ರೀ ಅದ್ರಾಗ ಮೇನ್ ವೀಕ್ಷಕರೇ 2 ಇವೆಂಟ್ US-ನಾಗಿದ್ದು ನಿಮ್ಮೆಲ್ಲರಿಗೂ ಗುರ್ತೈತಿ US ಮಾರ್ಕೆಟ್ನಾಗ ಏನ್ರಿ ಇವೆಂಟ್ ಇದ್ರೆ ಹತ್ರದ ಪರಿಣಾಮ ಜಗತ್ತದೆಲ್ಲ ಮಾರ್ಕೆಟಿಗೆ ಬೀಳ್ತೈತಿ ಹತ್ರದನ ಪೆಟ್ಟ ಭಾರತದ ಮ್ಯಾಗೂ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದ ಯಾಕೆ ಇವತ್ತು ಭಾರತದ ಮಾರ್ಕೆಟ್ ಬೆಳಿಗ್ಗೆ 10 ಗಂಟೆಗೆ ಸಪೋರ್ಟ್ ತೊಗೊಂಡು ಇರಾತಿತ್ತ ಬಟ್ ಇರಾಕ್ ಯಾಕೆ ಆಗಲಿಲ್ಲ ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಯಾಕೆ ಕ್ಲೋಸಿಂಗ್ ಕೊಟ್ಟಿತ್ತಂತಂದ್ರೆ ಇದ ಒಂದು ಗ್ಲೋಬಲ್ನ ಇವೆಂಟ್ ಇರೋ ಕಾರಣ ಅದ್ರದ್ದೇನು ವೀಕ್ಷಕರು ಇನ್ನೂ ಕ್ಲಿಯರ್ ವ್ಯೂ ಬಂದಿಲ್ಲ ಅದ್ರದ್ದೇನು ಇನ್ನೂ ಔಟ್ಕಮ್ ಬಂದಿಲ್ಲ ಅದ ಕಾರಣ ಆ ಔಟ್ಕಮ್ ನೋಡಿ ನಮ್ಮ ಮಾರ್ಕೆಟ್ ನಾಳೆ ದಿನ ತೋರಿಸೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ ಯಾವ US ಇವೆಂಟ್ ಇದಾವಂತ ಫಸ್ಟ್ ನಾವು ನೋಡೋಣ ಒಂದನೇದು ವೀಕ್ಷಕರೇ US ಇನ್ಫ್ಲೇಷನ್ ಡೇಟಾ ಏನು US ಶಟ್ ಡೌನ್ ಆಗಿತ್ತು ಶಟ್ ಡೌನ್ ಆಗಿದ್ರಿಂದ ಹಿಡಿದು ಈಗಿನ ತಕ US ಇನ್ಫ್ಲೇಷನ್ ಡೇಟಾ ಬಂದಿರ್ಕಲಾಗಿತ್ರಿ ಫೈನಲಿ ವೀಕ್ಷಕರಿ ಇವತ್ತು US ಇನ್ಫ್ಲೇಷನ್ ಡೇಟಾ ಬಂದೈತೆ ನೋಡ್ರಿ ಇವತ್ತು ಸಂಜೆ 7 ಗಂಟೆ 7 PM ಭಾರತದ ಟೈಮಿಂಗ್ ಪ್ರಕಾರ 7 ಗಂಟೆಗೆ ಬರೋದಿತ್ತ ಸಂಜಿಕ ಅದ ತರ ಬಂದೈತಿ ನೋಡ್ಬೋದು ಅನುಮಾನ ಎಷ್ಟಿತ್ತಂತಂದ್ರೆ 3.1% ಇರ್ಬೋದು US ಇನ್ಫ್ಲೇಷನ್ ಅಂತ ಅನುಮಾನ ಇತ್ತ ಆಕ್ಚುಯಲ್ 2.7% ಬಂದೈತಿ ಅನುಮಾನಕ್ಕಿಂತ ಕಡಿಮೆ ಬಂದಿದ್ದ ಕಾರಣ US ಇನ್ಫ್ಲೇಷನ್ ಇದೊಂದು ಪಾಸಿಟಿವ್ ಅಂತ ನಾವು ಅನ್ಬೋದಾ ಯಾಕಂತಂದ್ರೆ ಅನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಇದ್ರೆ US ಫೆಡ್ ಮತ್ತೊಂದಿಷ್ಟು ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದ
ಅದ ಕಾರಣ ವೀಕ್ಷಕರೇ ಇನ್ಫ್ಲೇಷನ್ ಹೆಚ್ಚು ಚಲೋ ಬಂದಿದ್ದ ಕಾರಣ ಇದು ಒಂದು ಪಾಸಿಟಿವ್ ಯು ಎಸ್ ಮಾರ್ಕೆಟ್ಗೆ ಯು ಎಸ್ ಎಕನಾಮಿಗೆ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ ಅಂತ ನಾವು ಅನ್ಬೋದ. ಮತ್ತೊಂದು ಯು ಎಸ್ ಇವತ್ತ ಡೇಟಾ ಬರೋದಿತ್ತ. ಆ ಡೇಟಾ ಯಾವ್ದಂತಂದ್ರೆ ಯು ಎಸ್ ಜಾಬ್ಲೆಸ್ ಕ್ಲೇಮ್ ಡೇಟಾ. ವೀಕ್ಷಕರೇ ಹತ್ರದ ಅನುಮಾನ 224 ಇರ್ಬೋದಂತ ಪೋಡ್ಕಾಸ್ಟ್ ಮಾಡಿರ. ಅದೇ ತರ ವೀಕ್ಷಕರೇ ನೋಡ್ಬೋದ 224 ಬಂದೈತಿ. ಅನುಮಾನ ಎಷ್ಟಿತ್ತ ಅಷ್ಟ ಬಂದಿದ್ದ ಕಾರಣ ಇದು ಒಂದು ಓಕೆ ಅಂತ ನಾವು ಅನ್ಬೋದು ವೀಕ್ಷಕರೇ. ಇವ ಡೇಟಾನು ಚಲೋ ಬಂದವ, ಇನ್ಫ್ಲೇಷನ್ ಡೇಟಾ ಭಾಳ ಚಲೋ ಬಂದೈತಿ. ಮತ್ತು ಇದೇನು ಅನುಮಾನಿತ ಅದೇ ಥರ ಯು ಎಸ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಬಂದಿದ್ದ ಕಾರಣ ಇದು ಒಂದು ಡೇಟಾ ಓಕೆ ಅಂತ ನಾವು ಅನ್ಬೋದು. ಅದರದನ್ನ ನಾವು ಗ್ಲೋಬಲ್ನಾಗ ಪರಿಣಾಮ ನೋಡ್ಬೋದು ವೀಕ್ಷಕರೇ. ಯು ಎಸ್ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಇದಾವೆ. ಇವತ್ತು S&P 500 1%ಗಿಂತ ಹೆಚ್ಚಿರೈತ್ರಿ ಕರೆಂಟ್ ಟೈಮಿಂಗ್ ಪ್ರಕಾರ 8 ಗಂಟೆ ಪ್ರಕಾರ. ಮತ್ತು ನ್ಯಾಸ್ಡ್ಯಾಗನು 1%ಗಿಂತನೂ ಹೆಚ್ಚಿರೈತಿ. ಡಾವ್ ಜೋನ್ಸನ್ನು ನೋಡ್ಬೋದು ಇವತ್ತು 1% ಸುಮಾರೇ ಇರೈತಂತ ನಾವು ಅನ್ಬೋದು. ಈ ಥರ ಇರಾಕ್ ಮೇನ್ ರೀಸನ್ ಏನಂತಂದರೆ ಯು ಎಸ್ ಇನ್ಫ್ಲೇಷನ್ ಡೇಟಾ. ಮತ್ತೊಂದು ವೀಕ್ಷಕರೇ ಎಲ್ಲಕ್ಕಿಂತ ದೊಡ್ಡ ಡೇಟಾ ನಾಳೆ ಬೆಳಿಗ್ಗೆ ಬರೋದೈತಿ. ನಾಳೆ ಬೆಳಿಗ್ಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮೊದಲು ಜಪಾನದ ಒಂದು ಡೇಟಾ ಬರೋದೈತಿ. ಅದು ಯಾವುದಂತಂದ್ರೆ ಜಪಾನದ ಇಂಟ್ರೆಸ್ಟ್ ರೇಟ್. ಜಪಾನ್ನಾಗ ವೀಕ್ಷಕರೇ ನೀವು ಬ್ಯಾಂಕ್ನಾಗ ಸಾಲ ತೊಗೊಳಕ್ಕೆ ಹೋದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟನ್ನು ಇಲ್ಲ. ಅದ ಕಾರಣ ಎಲ್ಲ ದೊಡ್ಡ ಹೂಡಿಕೆದಾರರು ಏನು ಮಾಡ್ತಾರಂತಂದ್ರೆ ಜಪಾನದ ಬ್ಯಾಂಕ್ಗಳಿಂದ ಸಾಲವನ್ನು ತಗೊಂಡು ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಾರೆ. ಅದ ಕಾರಣ ವೀಕ್ಷಕರು ಈಗ ಏನಾತಂತಂದ್ರೆ ಅಲ್ಲಿ ಜಪಾನದೇನು ಬಡ್ಡಿ ಇಲ್ದ ರೊಕ್ಕ ಕೊಡ್ತೀರಲ್ಲಿ ಬ್ಯಾಂಕ್ಗಳು, ಈಗ ಅಲ್ಲಿ ಬಡ್ಡಿ ಹೆಚ್ಚು ಮಾಡತ್ತಾರಿ. ಅದ ಕಾರಣ ಅಲ್ಲಿ ಬಡ್ಡಿ ಹೆಚ್ಚಾತಂದ್ರೆ ಏನು ಹೂಡಿಕೆ ಮಾಡ್ಯಾರ ಎಲ್ಲ ಹೂಡಿಕೆದಾರರು ಎಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಅವೆಲ್ಲ ತಕ್ಕೊಂಡು ಜಪಾನ್ನಾಗ ಈಗ ಬ್ಯಾಂಕ್ನಾಗ ಅವು ಸಾಲ ತೀರಿಸ್ತಾರಂತ ವೀಕ್ಷಕರೇ ಮಾರ್ಕೆಟ್ಗಳು ಅಂಜಿ ಬೀಳತ್ತವ. ಹತ್ತಿರದನ್ನ ಡೇಟಾ ಈಗ ಬರೋದೈತೆ ನೋಡ್ರಿ ನಾಳೆ ಬೆಳಿಗ್ಗೆ. ಭಾಳ ಜನ ಅನ್ನತ್ತಾರ ಇಂಟ್ರೆಸ್ಟ್ ರೇಟ್ ಹೈ ಆಗ್ಬೋದಂತ. ಪರ್ಸೆಂಟೇಜ್ ವೈಸ್ ನೋಡ್ರೆ 98% ಜನ ಜಪಾನ್ನಾಗ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಹೈ ಆಗ್ಬೋದು ಅಂತ ಅನ್ನತ್ತಾರ. ಮತ್ತು 2% ಜನರು ಆಗಂಗಿಲ್ಲ ಅಂತ ಅನ್ನತ್ತಾರ. ಅಂದ್ರೆ ಇಂಟ್ರೆಸ್ಟ್ ರೇಟ್ ವೀಕ್ಷಕರೇ ಹೆಚ್ಚು ಆಗೋದು ಏರೋದನ್ನು ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ ಹತ್ತಿರದ ಔಟ್ಕಮ್ ನಾಳೆ ನಮ್ಗೆ ಗೊತ್ತಾಗ್ತೈತಿ. ಇಂಟ್ರೆಸ್ಟ್ ರೇಟ್ ಏರಿತಂತಂದ್ರೆ ಇದು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅಂತ ನಾವು ಅನ್ಬೋದ. ಬಟ್ ಅಷ್ಟು ಹೆವಿ ಸೆಲ್ಲಿಂಗ್ ಬರಂಗಿಲ್ಲ. ಅದು ಇದೋ ಒಂದು ನ್ಯೂಸ್ದಿಂದ ಹಿಡಿದು ನಾವು ನಮ್ಮ ಎಲ್ಲ ಸ್ಟಾಕ್ಗಳನ್ನು ಮಾರಿಕೊಂಡಿರೋದು ಒಂದು ಮೂರ್ಖರಾಟ ಅಂತ ನಾವು ಅನ್ಬೋದ. ಆಲ್ರೆಡಿ ಈಗ ಮಾರ್ಕೆಟಿಗೆ ಗೊತ್ತೈತ್ರಿ ನೋಡ್ಬೋದು. ಅನುಮಾನ 98% ಹೆಚ್ಚನ ಆಗ್ಬೋದು ಅಂತ ಅನುಮಾನ ಈಗ ಆಲ್ರೆಡಿ ಹೇಳ್ಬಿಟ್ಟಾರ. ಅದಕ್ಕೆ ಕಾರಣ ಮಾರ್ಕೆಟ್ ಆಲ್ರೆಡಿ ಈಗ ಅದಕ್ಕೆ ಡಿಸ್ಕೌಂಟ್ ಮಾಡಿರ್ತೈತಿ. ಆಲ್ರೆಡಿ ಅದಕ್ಕೆ ವೀಕ್ಷಕರೇ ಡಿಸ್ಕೌಂಟ್ ಆಗ್ತದೆ ಅಂತ ಹೇಳಿ ನಾವು ಮಾರ್ಕೆಟದ ಭಾಷೆನ ಮಾತಾಡ್ಬೇಕಂತಂದ್ರೆ ಆಲ್ರೆಡಿ ಎಷ್ಟು ಬೀಳ್ಬೇಕೈತೆ ಅಷ್ಟು ಬಿಟ್ಟಿರ್ತೈತಿ, ಅಷ್ಟು ವ್ಯಾಲ್ಯೂಯೇಷನ್ ಬಂದಿರ್ತೈತಿ. ಅದ ಕಾರಣ ತಪ್ಪೇನ್ರಿ ಹೆಚ್ಚಾದ್ರೂ ಸ್ವಲ್ಪ ಬೀಳ್ಬೋದು, ಬಟ್ ಹೆಚ್ಚು ಬೀಳಂಗಿಲ್ಲ. ಬಟ್ ವೀಕ್ಷಕರೇ ಏನ್ರಿ ಕಡಿಮೆ ಆಗಲಿಲ್ಲ ಅಂತಂದ್ರೆ ಏನು ಯಥಾಸ್ಥಿತಿ ಇಟ್ರ ಅಥವಾ ಮತ್ತು ವೀಕ್ಷಕರಿಗೆ ಕಡಿಮೆ ಮಾಡ್ಯಾರ ಅಂತಂದರೆ ಇದು ಮಾರ್ಕೆಟಿಗೆ ಭಾಳ ಪಾಸಿಟಿವ್. ನಮ್ಮ ದೇಶಿ ಸ್ಟಾಕ್ ಮಾರ್ಕೆಟ್ ಆಗಲಿ, ಜಪಾನ್ ಸ್ಟಾಕ್ ಮಾರ್ಕೆಟ್ ಆಗಲಿ, ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ಮತ್ತು ಕ್ರಿಪ್ಟೋ ಮಾರ್ಕೆಟನ್ನು ಭಾಳ ಇರೋ ಸಂಭಾವನೆ ಐತ್ರಿ. ಅದ ಕಾರಣ ಇದ್ರ ಮ್ಯಾಗ ಏನು ನಾಳೆ ಜಪಾನದ ವೀಕ್ಷಕರೇ ಇದು ಇಂಟ್ರೆಸ್ಟ್ ರೇಟಿದ ಮೀಟಿಂಗ್ ಇರ್ತೈತಿ. ಅದ್ರ ಮ್ಯಾಗ ಎಲ್ಲರದು ಕಣ್ಣು ಇರ್ತೈತಿ. ಅದ್ರದ್ದು ಔಟ್ಕಮ್ ಯಾವ ಥರ ಬರ್ತೈತೆ ಅಂತ ನಾವು ನೋಡ್ಬೇಕಾ. ನಾಳೆ ನೀವು ಯಾವುದು ಸ್ಟಾಕ್ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲು ಅಥವಾ ನೀವು ಟ್ರೇಡ್ ಮಾಡೋಕ್ಕಿಂತ ಮೊದಲು ಜಪಾನದ ಮಾರ್ಕೆಟ್ ನೋಡ್ರಿ, ಯಾವ ಥರ ಏರೇತೋ ಬಿದ್ದೈತೋ ಅಂತ ನೋಡ್ರಿ. ಇದು ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡ್ಯಾರೋ ಕಡಿಮೆ ಮಾಡ್ಯಾರ ಅಂತ ಅದ್ರ ಬಗ್ಗೆ ನೋಡ್ರಿ. ಅಥವಾ ನೀವು ನೋಡ್ತಿರ್ಕಿಲ್ಲ ಇದ್ರೂ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಏನಾಗೈತೆ ಅದ್ರ ಔಟ್ಕಮ್ ಅಂತ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ತೀನಿ. ಮತ್ತು ಇದೇನ ಯಾವ ಥರ ಜಪಾನ್ದಿಂದ ರೊಕ್ಕ ತೊಗೊಂಡು ಹೆಂಗೆ ಹೂಡಿಕೆ ಮಾಡ್ತಾರೆ ಅದ್ರ ಬಗ್ಗೆನೂ ಎಲ್ಲ ಡೀಟೇಲ್ದಾಗ ನಾ ಸರಳವಾಗಿ ನಾಳೆ ವಿಡಿಯೋನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ ಓವರ್ ಆಲ್ ವೀಕ್ಷಕರು ಇಷ್ಟೆಲ್ಲ ಇದ್ದು ಮೇನ್ ಯು ಎಸ್ ಡೇಟಾ ಬರೋ ಇದ್ದು ಯು ಎಸ್ ಶಟ್ ಡೌನ್ ಆಗಿತ್ತು ಅನ್ನೋ ಕಾರಣ ಬಂದಿರ್ಕಿಲ್ಲ. ಇದು ಫೈನಲಿ ಅವು ಬಂದಿದ್ದ ಕಾರಣ ಅವು ಪಾಸಿಟಿವ್ ಬಂದಿದ್ದ ಕಾರಣ ಇದು ಯು ಎಸ್ ಮಾರ್ಕೆಟಿಗೆ ಪಾಸಿಟಿವ್ ಅಥವಾ ಹತ್ತಿರದ ಪರಿಣಾಮ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗನು ಪಾಸಿಟಿವ್ ಕಾಣ್ತೈತಿ. ಮೇನ್ ಈಗ ಜಪಾನದ ಒಂದು ನ್ಯೂಸ್ ಐತಿ, ಅದು ನಾಳೆ ಬೆಳಿಗ್ಗೆ ಕಾಣ್ತೈತಿ. ಅದ ಕಾರಣ ಅದೇನಾಗ್ತೈತೆ ಅಂತ ಅದ್ರ ಮ್ಯಾಗೂ ನಮ್ದು ಕಣ್ಣ ಇರಬೇಕು. ಓವರ್ ಆಲ್ ವೀಕ್ಷಕರೇ ಇವತ್ತಿಂದ ಏನೇನು ಸ್ಟಾಕ್ ಮಾರ್ಕೆಟ್ನಾಗ ಏನೇನು ಮುಖ್ಯ 3 ನ್ಯೂಸ್ಗಳಿದಾವೆ ಎಲ್ಲ ಡೀಟೇಲ್ದಾಗ ನಿಮಗೆ ತಿಳಿಸೇನಂತ ನನಗನ್ನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾಳೆ ಜಪಾನದ ಇದೇನು ಔಟ್ಕಮ್ ಬರೋದೈತಿ ಇಂಟ್ರೆಸ್ಟ್ ರೇಟ್ ಇದೆ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಧನ್ಯವಾದಗಳು.